ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮುಂಜಾನೆ ಎದ್ದು ರೆಡಿಯಾಗಿ ಗುಡಿಗೆ ನಡೆದೀವಿ ನೋಡ್ರಿ. ಯಾಕೆ ಬೇಗ ಹೋಗ್ದೆ ಅಂದ್ರೆ ದರ್ಶನ ಜಲ್ದಿ ಆಗ್ತಂತಿ. ಜಲ್ದಿ ರೆಡಿಯಾಗಿ ನಡೆದಿದ್ದೆವು ಗುಡಿಗೆ. ಹೋಗಿದ್ದೆವು, ಯಾರು ಅಷ್ಟೇನು ಜನ ಇರಲಿಲ್ಲ. ಮತ್ತು ಒಂದು 15 ನಿಮಿಷನಾಗೆ ನಮ್ಗೆ ದರ್ಶನ ಆಯ್ತಲ್ಲಿ. ದೇವಿ ದರ್ಶನ ಮಾಡಿ ಅಲ್ಲೇ ಸುತ್ತ ಗುಡಿ ಅದ ರೀ, ಮತ್ತು ಗಣೇಶನ ಗುಡಿ ಅದ, ಅಲ್ಲಿ ದರ್ಶನ ಮಾಡಿದೆ ಒಳಗೆ ಹೋಗಿ. ದರ್ಶನ ಮಾಡಿ ಬಂದು ಅಕ್ಷರಾಭ್ಯಾಸ ಮಾಡ್ಸೋದಿತ್ರಿ ಚಿನ್ನಿಗೆ. ಆಕಿನ ದಿನ ಈಗ 3 ವರ್ಷ ಅದಲ್ಲ, 2.5 ವರ್ಷಲಿಂದ 5 ವರ್ಷ ತನ ಅಕ್ಷರಾಭ್ಯಾಸ ಮಾಡಿಸ್ಬೋದಲ್ಲಿ. ಅದಕ್ಕೆ ಆಕಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಂಥೇಳಿ ಅಲ್ಲಿ ಕೂಪನ್ ತೊಗೋಬೇಕು, 500 ತೊಗೋಬೇಕು, ಅಲ್ಲಿ ಕೊಡ್ತಾರೆ. ಅಲ್ಲಿಂದ ಅವರೇ ಎಲ್ಲ ಪಾಟಿ ಮತ್ತು ಎಲ್ಲ ದಾಣಿಗಳೆಲ್ಲ ಇದ್ರೊಳಗೆ ಪ್ಲೇಟ್ನ ಹಾಕಿ ಕೊಟ್ಟಿರ್ತಾರೆ. ಮಾರ್ನಿಂಗ 8:30ಗೆ ಸ್ಟಾರ್ಟ್ ಆಗ್ತದ್ರಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದು. ಅಕ್ಷರಾಭ್ಯಾಸ ಮುಗಿಸಿ ನಾವು ಇಲ್ಲಿ ಬಂದೇವ್ರಿ ಮೀನ ನೋಡ್ಲಿಕ್ಕೆ. ಹುಡುಗರೆಲ್ಲ ಜಗಳ ತೆಗ್ದು ಅಲ್ಲಿ ನೋಡ್ಲಿಕ್ಕೆ ಹೋಗಮಂತೆ. ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಎಲ್ಲ ಟೆಂಪಲ್ಗಳವ ಮ್ಯಾಲ್ಗಡೆ, ಅಲ್ಲೆಲ್ಲ ಟೆಂಪಲ್ ನೋಡಿ ಬಂದು ಕಸಿಂದ ಹಸುವಾಗಿತ್ತು ಹುಡುಗರಿಗೆ ನಮ್ಗೆ ಎಲ್ಲನೇ. ಅಲ್ಲೊಂದು ಸ್ಪೆಷಲ್ ಹೋಟೆಲ್ ಅದ, ಮಲೆನಾಡು ಭಟ್ಟಾರ ಮನೆ ಅಂಥೇಳಿ. ಇಬ್ರು ಅಜ್ಜಿ ತಾತ ನಡೆಸ್ತಾರ. ಅಲ್ಲಿ ಚಲೋ ಇರ್ತದೆಲ್ಲ ಟಿಫಿನ್, ಇಡ್ಲಿ ವಡಾ ಎಲ್ಲ ಇದ್ದಿತ್ತು, ಪಲಾವ್ ಎಲ್ಲ ತಿಂದು ಕಸಿಂದ ಅಲ್ಲಿ ನಮ್ಮ ಶಂಕರಾಚಾರ್ಯರ ಮೂರ್ತಿ ಮಾಡ್ಯಾರಿ ಅಲ್ಲಿ. ಈಗ ನೋಡೋದು ಹೊಸದು, ಅಲ್ಲಿ ಹೋಗಿದ್ದೇನು ನೋಡ್ಲಿಕ್ಕೆ. ಏಜ್ ಆದವ್ರಿಗೆಲ್ಲ ನಡಿಲಿಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಮ್ಯಾಲ್ಗಡೆ ಎಕ್ಸಲೇಟರ್ಗಳು ಮಾಡ್ಯಾರ್ರಿ ಅಲ್ಲೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ 2 ಕಡೆ. ನಮ್ಮ ಧರ್ಮದ ಸ್ಥಾಪಕರಾದ ಶಂಕರಾಚಾರ್ಯರು ಮಸ್ತ್ ಮೂರ್ತಿ ಮಾಡ್ಯಾರ್ರಿ ಅಲ್ಲೆಲ್ಲ. ಮತ್ತು ಮ್ಯೂಸಿಯಮ್ನು ಮಾಡ್ಯಾರ. ಅವ್ರದ್ದೆಲ್ಲ ಕತೆಗಳು ನಮಗೆ ತಿಳಿಸೋ ಸಲಿಂದ ಮಸ್ತ್ ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲಿ ಅವ್ರು ತಪಸ್ಸು ಮಾಡ್ಯಾರ, ಎಲ್ಲ ಟೈಪ್ ಮಾಡ್ಯಾರ್ರಿ ಅಲ್ಲಿ ನೋಡ್ಲಿಕ್ಕೆ ನಮ್ಗೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮ್ಯೂಸಿಯಂ ಒಳಗೆ ರಾಮ, ಸೀತಾ, ಹನುಮಾನ್ ದೇವ್ರದ್ದೆಲ್ಲ ಕಿರೀಟಗಳು ಇಟ್ಟಾರೆ. ಅಲ್ಲಿ ಹಾಕಿ ನಮ್ಮ ಹುಡುಗರಿಗೆ ಫೋಟೋ ತೆಗೆದ್ರು ಎಲ್ಲ.